ಪ್ರಾಥಮಿಕ ಶಾಲೆ ವೆಂಕಟಾಪುರ ಕ್ಯಾಂಪ್ ಈ ಗ್ರಾಮದಲ್ಲಿ ಒಂದು ಕುಗ್ರಾಮವಾಗಿದ್ದು ಸುಮಾರು 108 ಮನೆಗಳನ್ನು ಹೊಂದಿದ್ದು ಇಲ್ಲಿ 1 ರಿಂದ 5ನೇ ತರಗತಿವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ 2008ರಲ್ಲಿ ನೀವು ಈಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶ್ರೀಯುತ ನಿರಂಜನ್ ಇವರು 2008ರಲ್ಲಿ ನೇಮಕವಾಗಿ ಬರ್ತಾರೆ. ತದನಂತರ 2013ರಲ್ಲಿ ಅವರು ಈ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ ನೇಮಕವಾಗ್ತಾರೆ. ಆ ಸಂದರ್ಭದಲ್ಲಿ ಈ ಶಾಲೆಯ ಚಿತ್ರಣ ಹೀತಾನೆ ಇರುತ್ತೆ. ಈ ರೀತಿಯಾಗಿ ಇರ್ತಕ್ಕಂಥ ಶಾಲೆಯ ವಾತಾವರಣವನ್ನು ಪ್ರಭಾರಿಯಾಗಿ ಮುಖ್ಯ ಗುರುಗಳಾಗಿ ವಹಿಸಿಕೊಂಡ ನಿರಂಜನ್ ಸರ್ ಅವರು ಏನಾದರೂ ಮಾಡಿ ಶಾಲೆಗೆ ಮೂಲಭೂತ ಸೌಲಭ್ಯಗಳು, ಕಾಂಪೌಂಡು, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಅನೇಕ ರೀತಿಯ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಹಾಗೂ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಬೇಕಂತ ಒಂದು ಕಾಳಜಿಯಿಂದ ಅವರು ಆ ದಿನ ಪಣ ತೊಟ್ಟು ಒಂದೊಂದೇ ಕೆಲಸವನ್ನು ಸಮುದಾಯದ ಸಹಭಾಗಿತ್ವ, ಗ್ರಾಮ ಪಂಚಾಯತಿಯ ಸಹಭಾಗಿತ್ವ, ಇನ್ನು ಹಲವರ ಒಂದು ಸಹಕಾರದಿಂದ ಅವರು ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾರೆ. ಅದನ್ನು ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗ್ತೇವೆ. ತದನಂತರ ಕೆಲವು ಉದ್ದೇಶಗಳು, ಧ್ಯೇಯಗಳನ್ನು ಇಟ್ಕೊಂಡಿರ್ತಾರೆ ನಿರಂಜನ್ ರವರು. ಒಂದನೇದು, ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಬೋಧನೆ ಆಗ್ಬೇಕನ್ನೋದು, ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿರುವ ಮಾದರಿ ಶಾಲೆ ನಮ್ದಾಗಬೇಕು ಅಂತ ಹೇಳ್ಬಿಟ್ಟು ಪರಿಸರ ಕಾಳಜಿಯನ್ನು ಮಕ್ಕಳಲ್ಲಿ, ಪೋಷಕರಲ್ಲಿ ಮೂಡಿಸಬೇಕಂತಕ್ಕಂಥದ್ದು, ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು, ಗ್ರಾಮ ಪಂಚಾಯಿತಿ SDMCಗಳ ಈ ದಾನಿಗಳ ಸಹಕಾರವನ್ನು ಪಡೆದು, ಇಲಾಖೆಯವರ ಸಹಕಾರ ಪಡೆದು ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಸಾಧಿಸುವಂತ ಒಂದು ಧ್ಯೇಯಗಳನ್ನು ಇಟ್ಕೊಳ್ತಾರೆ. ತದನಂತರ ನಿರಂಜನ್ ರವರ ಆಗಿನ ಶಾಲೆ ಇಂದು ಹಚ್ಚ ಹಸಿರಿನ ಪರಿಸರದಲ್ಲಿ ಸುಂದರವಾದ ಶಾಲೆಯಾಗಿ ಮಾರ್ಪಟ್ಟಿದ್ದು. ಹೀಗೆ ಈ ಶಾಲೆಯ ಮುಂಭಾಗದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರಸ್ವತಿ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಸರಸ್ವತಿ ವಿಗ್ರಹಕ್ಕೆ ಬಂದಂತ ಅಧಿಕಾರಿಗಳಾಗ್ಲಿ, ನಾವು ಸಹ ಶಾಲಾ ಸಂದರ್ಶನ ಮಾಡುವಾಗ ಕೈ ಮುಗಿದು ಒಳಗೆ ಬರುವಂತಹ ಸಂಪ್ರದಾಯ ಕೂಡ ಇದೆ. ಶಾಲಾ ಪರಿಸರದ ವ್ಯವಸ್ಥೆಯ ನಂತರ ಇವರು ಮಕ್ಕಳಿಗೆ ಖಾಸಗಿ ಶಾಲೆಗೆ ಕಡಿಮೆ ಏನಿಲ್ಲ ಎಂಬುವಂತೆ ಪೀಠೋಪಕರಣಗಳನ್ನು 5ನೇ ತರಗತಿ ಹಾಗೂ ನಲಿಕಲಿ 4ನೇ ತರಗತಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಮಕ್ಕಳು ಪೀಠೋಪಕರಣಗಳ ಮೇಲೆ ಕುಳಿತು ಡೆಸ್ಕ್ ಮೇಲೆ ಚಾರ್ಟ್ಗಳನ್ನು ಓದುವಂಥದ್ದು, ಈ ರೀತಿಯಾಗಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಈ ಶಾಲೆಯ ಮಕ್ಕಳು ಮಾಡ್ತಾ ಇದ್ದಾರೆ. ಸುಂದರವಾದ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಭೋಜನಾಲಯ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿದೆ. ಮಕ್ಕಳು ಮಧ್ಯಾಹ್ನದ ಬಿಸಿಯೂಟವನ್ನು ಭೋಜನಾಲಯದಲ್ಲೇ ಸಾಲಾಗಿ ಕುಳಿತು ಸವಿಯುವಂಥದ್ದು ವಿಶೇಷ. ಅದಲ್ಲದೆ ಶಾಲಾ ಗ್ರಂಥಾಲಯ ಅಂತ ಬಂದಾಗ ಈ ಶಾಲಾ ಗ್ರಂಥಾಲಯ ಅತ್ಯುನ್ನತವಾಗಿ ಮಾದರಿಯಾಗಿದ್ದು, ನಿರಂಜನ್ ರವರು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಪ್ರಶಸ್ತಿ ಪಡೆದ ನಂತರ 50,000 ರೂಪಾಯಿಗಳು ಅನುದಾನ ಬರುತ್ತೆ. ಆ ಅನುದಾನಕ್ಕೆ ಇನ್ನೂ ತಾವು ಎಕ್ಸ್ಟ್ರಾ ತಮ್ಮ ಸಂಬಳದಲ್ಲಿ 50,000 ಹಾಕಿ 1 ಲಕ್ಷ ವೆಚ್ಚದಲ್ಲಿ ಒಳ್ಳೆಯ ವಿದ್ಯಾರ್ಥಿಯ ಬಳಸುವಂತಹ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದರ ಜೊತೆಗೆ ಅದೇ ಕೋಣೆಯಲ್ಲಿ ಒಂದು ಬದಿಯಲ್ಲಿ ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿ ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ ಅನ್ನು ನಿರ್ಮಾಣ ಮಾಡ್ತಾರೆ. ಇಂದಿಗೂ ವಾರಕ್ಕೆ 2 ಬಾರಿ ಕಂಪ್ಯೂಟರ್ ಕಲಿಸುವಂತಹ ವ್ಯವಸ್ಥೆ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ತದನಂತರ 5ನೇ ತರಗತಿಗೆ ಬಂದಾಗ ನಾವು ಸ್ಮಾರ್ಟ್ ಕ್ಲಾಸ್ ಮೂಲಕ ನಿತ್ಯವೂ ಬೋಧನೆ ಸಾಗ್ತಾ ಇದೆ. ಅನೇಕ ಈ ಸಮಯದ ಕ್ಲಾಸ್ಗಳನ್ನು, ಯೂಟ್ಯೂಬ್ಗಳ ಕ್ಲಾಸ್ಗಳನ್ನು ಬಳಸಿ ಬೋಧನೆ ಮಾಡ್ತಾ ಇದ್ದಾರೆ. ತದನಂತರ ಈ ಶಾಲೆಯ ಪ್ರಸ್ತುತ ನೋಟ ನೋಡೋದಾದ್ರೆ, ನಿರಂಜನ್ ರವರು ಇಷ್ಟೇ ಅಲ್ಲ, ಈ ಶಾಲೆಗೆ ಹಲವಾರು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಮತ್ತು ಈ ಶಾಲೆಯ ಪ್ರಸ್ತುತ ಶೌಚಾಲಯ ಕೂಡ ಈ ರೀತಿ ಇದೆ, ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಕುಡಿಯುವ ನೀರು ಕೂಡ ಅಷ್ಟೇ ಸ್ವಚ್ಛತೆಯಿಂದ ಕೂಡಿರುತ್ತೆ. ಶುದ್ಧವಾದ ಕುಡಿಯುವ ನೀರು ಕೂಡ ಮಕ್ಕಳಿಗೆ ಪ್ರತಿದಿನ ಸಿಗುತ್ತೆ. ತದನಂತರ ಈ ಶಾಲೆಗೆ ಭೇಟಿ ನೀಡಬೇಕಂತ ಹೇಳ್ಬಿಟ್ಟು ವಿಶೇಷ ಅಧಿಕಾರಿಗಳು, ತಂಡದವರು ಮತ್ತು ಗಣ್ಯರು ಭೇಟಿ ನೀಡಿದ್ದಾರೆ. ಅವ್ರಲ್ಲಿ ಒಬ್ಬೊಬ್ಬರಾಗಿ ನೋಡೋದಾದ್ರೆ, ನಮ್ಮ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ರಿತೇಶ್ ಸಿಂಗ್ ಸರ್ ಅವರು ಈ ಶಾಲೆಗೆ ಭೇಟಿ ಮಾಡ್ತಾರೆ. ನಿಜಕ್ಕೂ ಎಲ್ಲಾ ತರಗತಿಗಳನ್ನು ನೋಡಿಬಿಟ್ಟು
ಅವರು ಉತ್ತಮವಾದ ಪರಿಸರ ನೋಡ್ಬಿಟ್ಟು ನಿರಂಜನ್ ರವರನ್ನು ಪ್ರಶಂಸೆ ಮಾಡ್ತಾರೆ. ತುಂಬಾ ಹಾಗಾಗಿ ನೆಕ್ಸ್ಟ್ ಈ ಶಾಲೆಗೆ DC ಅವರಾದ ಅನಿರುದ್ಧ್ ಚೌಹಾಣ್ ಸರ್ ಭೇಟಿ ನೀಡ್ತಾರೆ. CEO ಆದ ನಂದಿನಿ ಮೇಡಮ್ ಭೇಟಿ ನೀಡ್ತಾರೆ. ಪ್ರಸನ್ನ ಕುಮಾರ್ ಸರ್ ಭೇಟಿ ನೀಡ್ತಾರೆ. ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ಈ ಶಾಲೆಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಆಡ್ತಾರೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ವಿಶೇಷವಾಗಿ 2 ಕಾರ್ಯಕ್ರಮಗಳು ನಡೀತವೆ. ನಮಗೆ ನಿಜಕ್ಕೂ ಕರ್ನಾಟಕದಲ್ಲಿ 1-2 ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಯಲ್ಲಿ ನಡೆದ್ರೆ ನಮ್ಮದು ವೆಂಕಟಾಪುರ ಕ್ಯಾಂಪ್ ಅಲ್ಲಿ ನಡೆದಿದೆ ಅಂತ ನನಗನ್ಸುತ್ತೆ. ಏಕಂತ ಹೇಳಿದ್ರೆ ಅಕ್ಷರ ಕಲರವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿರಂಜನ್ ರವರು ತರ್ತಾರೆ. ಈ ತರದಕ್ಕೆ ಮುಖ್ಯವಾಗಿ 2 ಕಾರಣ ಇದಾವೆ. ಒಂದು, ಶಾಲಾ ಒಂದು ವ್ಯವಸ್ಥೆಯಲ್ಲಿ ಒಂದು ದೃಷ್ಟಿ ದೋಷವುಳ್ಳಂತ ಮಗುವನ್ನು ನೋಡ್ತಾರೆ, ಪೌಷ್ಟಿಕಾಂಶದ ಕೊರತೆ ಆಗಿದೆ ಅಂತಕ್ಕಂಥ ಅಂಶವನ್ನು ಅವ್ರು ಮನಗಾಣ್ತಾರೆ. ಎರಡನೇದು, ಕೋವಿಡ್ ನಿಂದಾಗಿ ಮಕ್ಕಳ ಕಲಿಕೆಯಲ್ಲಿ ಹಿಂದೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಅಂಶವನ್ನು ಗಮನಿಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ಷರ ಕಲರವ ಅಂತಕ್ಕಂಥ ಒಂದು 90 ದಿನಗಳ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಈ 90 ದಿನಗಳ ಕಾರ್ಯಕ್ರಮ ಹೇಗ್ ನಡೀತಪ್ಪ ಅಂದ್ರೆ 90 ದಿನದಲ್ಲಿ ಭಾನುವಾರ, ಸರ್ಕಾರಿ ರಜೆ ಸೇರಿದಂತೆ ಎಲ್ಲಾ ದಿನಗಳು ಸತತವಾಗಿ ನಡೆಯುತ್ತೆ. ಅದರಲ್ಲಿ ಯೋಗ ಸಿರಿ, ಅಕ್ಷರ ಸಿರಿ ಮತ್ತು ಆರೋಗ್ಯ ಸಿರಿ ಅಂತಕ್ಕಂಥ ಒಂದು 3 ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಯೋಗ ಸಿರಿ ಅಂದ್ರೆ ಏನಂತ ಹೇಳಿದ್ರೆ ನಿರಂಜನ್ ರವರು ಪ್ರತಿದಿನ ಬೆಳಗ್ಗೆ 6:30ಕ್ಕೆ ಗ್ರಾಮಕ್ಕೆ ತೆರಳಿ 6:30ರಿಂದ 7:30ವರೆಗೂ ಮಕ್ಕಳನ್ನು ಎಲ್ಲ ಕರೆತಂದು ಯೋಗ ಮಾಡಿಸ್ತಾರೆ. ಮತ್ತೆ ತದನಂತರ ಅರ್ಧ ಗಂಟೆ ಯಾವ ಮಕ್ಕಳು FNL ಇದೆ ಮತ್ತು ಯಾವ ಮಗು ಕಲಿಕೆಯಲ್ಲಿ ಹಿಂದಿನ ದಿನ ಹೋಮ್ವರ್ಕ್ ಮಾಡೋದಿಲ್ಲ ಅಂತ ಮಕ್ಕಳು ಹೋಮ್ವರ್ಕ್ ಮಾಡಿಸ್ತಾರೆ. ತದನಂತರ ಆರೋಗ್ಯ ಸಿರಿ ಅಡಿಯಲ್ಲಿ ಒಳ್ಳೆ ಪೌಷ್ಟಿಕಾಂಶ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೆ ಪ್ರತಿನಿತ್ಯ ಒಬ್ಬೊಬ್ಬ ದಾನಿಗಳಿಂದ ಹಿಡಿದು ಎಳೆನೀರು, ಕಬ್ಬಿನ ಹಾಲು, ಮೊಳಕೆ ಕಾಳು, ರಾಗಿ ಮಾಲ್ಟು, ಇನ್ನಿತರ ಫ್ರೂಟ್ ಸಲಾಡ್, ಈ ಡ್ರೈ ಫ್ರೂಟ್ಸ್, ಹೀಗೆ ಮಕ್ಕಳಿಗೆ ಒಂದೊಂದು ದಿನ ಪದಾರ್ಥವನ್ನು ನೀಡಿ ಮಕ್ಕಳ ಪೌಷ್ಟಿಕಾಂಶವನ್ನು ಹೆಚ್ಚಿಸ್ತಾರೆ. ಹಾಗೇನೆ ಯೋಗ ಸಿರಿಯಲ್ಲಿ, ಆರೋಗ್ಯ ಸಿರಿಯಲ್ಲಿ ಈ ರೀತಿಯಾಗಿ ನಾವು ಸ್ಕ್ರೀನ್ ನಲ್ಲಿ ನೋಡಬಹುದು. ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀಯುತ ರಿತೇಶ್ ಸಿಂಗ್ ಸರ್, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ರು. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದೆ ನಿರಂಜನ್ ಎಂಬ ಪ್ರಶಂಸೆಯ ಮಾತುಗಳನ್ನು ನಾಡಿದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ನೆಕ್ಸ್ಟ್, ತದನಂತರ ಲೇಖನಿ ಅಂತ ಒಂದು ಕಾರ್ಯಕ್ರಮ ಜಾರಿಗೆ ತರ್ತಾರೆ. ಇದರ ಮೂಲ ಉದ್ದೇಶ, ಮಕ್ಕಳು ಕ್ಯಾಂಪ್ ಶಾಲೆ ಆಗಿರೋದ್ರಿಂದ ಅಲ್ಲಿ ಅನೇಕ ಬಡವರು ಇದ್ದಾರೆ ಪೋಷಕರು. ಆ ಪೋಷಕರು ಬಡವರು ಇರೋದ್ರಿಂದ ಸರಿಯಾದ ಲೇಖನಿಗಳನ್ನು ಕೊಡಿಸೋದಾಗ್ತಿರ್ಲಿಲ್ಲ, ಸರಿಯಾದ ನೋಟ್ಬುಕ್ ಕೊಡಿಸೋದಾಗ್ತಿರ್ಲಿಲ್ಲ. ಆದ ಕಾರಣ ನಿರಂಜನ್ ಅವರು ನಮ್ಮ ಶಾಲೆಯಲ್ಲೇ ಉಚಿತವಾಗಿ ಕೊಡಬೇಕನ್ನೋ ಉದ್ದೇಶದಿಂದ ನೂರಾರು ದಾನಿಗಳನ್ನ ಹಿಡಿದು ಶಾಲೆಯಲ್ಲೇ ಒಂದು ಪುಸ್ತಕ ಬುಕ್ ಸ್ಟಾಲ್ ಮಾಡಿದ್ದಾರೆ. ಅದನ್ನ ಶಾಲಾ ಉಚಿತ ಅಂಗಡಿ ಅನ್ಬಹುದು ಅಥವಾ ಶಾಲಾ ಉಚಿತ ಬುಕ್ ಸ್ಟಾಲ್ ಅನ್ಬಹುದು. ನಾವು ಆ ಪುಸ್ತಕಗಳು ಸುಮಾರು ಇವತ್ತಿನವರೆಗೂ ಒಂದು 3,000 ಪುಸ್ತಕಗಳು ಸಂಗ್ರಹ ಆಗಿವೆ. ಒಂದು 500ರಿಂದ 600 ಲೇಖನಿಗಳು ಸಂಗ್ರಹ ಆಗಿದ್ದಾವೆ, ಜಾಮಿಟ್ರಿ ಬಾಕ್ಸ್ ಸಂಗ್ರಹ ಆಗಿದ್ದಾವೆ, ಬ್ಯಾಗ್ಗಳು ಸಂಗ್ರಹ ಆಗಿದ್ದಾವೆ. ಯಾವ ಮಗುಗೆ ನೋಟ್ಬುಕ್ ಇಲ್ಲ ಅಂದ್ರೆ ತಕ್ಷಣವೇ ಆ ನೋಟ್ಬುಕ್ ಅನ್ನು ವಿತರಿಸುವಂತ ಕಾರ್ಯಕ್ರಮ ಈಗಲೂ ಆ ಶಾಲೆಯಲ್ಲಿ ನಡೆಯುತ್ತೆ. ಇದು ಒಂದು ವಿಶೇಷ ಒಂದು ಕಾರ್ಯಕ್ರಮ ಈ ಶಾಲೆಯದ್ದಾಗಿದೆ. ನಂತರ ಇಲ್ಲಿ ಮಕ್ಕಳು ಆಟೋಗ್ರಾಫ್ ಅಂತ ಒಂದು ಕಾರ್ಯಕ್ರಮ ತಂದರೆ ಪ್ರತಿನಿತ್ಯ ಒಂದು ಪದವನ್ನು ಬರೆದು ಅವರ ಕ್ಲಾಸ್ಗೆ ಎಂಟ್ರಿ ಆಗುವಂತದ್ದು ಈ ಆಟೋಗ್ರಾಫ್ ಕಾರ್ಯಕ್ರಮದ ಒಂದು ವಿಶೇಷ ಆಗಿದೆ. ತದನಂತರ ಡೆಸ್ಕ್ ಚಾರ್ಟ್ ಅನ್ನು ಮಾಡಿದ್ದಾರೆ. ಡೆಸ್ಕ್ಗೆ ಪ್ರತಿಯೊಂದು ದಿನ ಯಾವ ಮಕ್ಕಳಿಗೆ ಯಾವ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಡೆಸ್ಕ್ ಚಾರ್ಟ್ ಬರೆದಾಕ್ತಾರೆ. ಆ ಮಕ್ಕಳು ಮರುದಿನ ಕಲ್ತ್ರೆ ಆ ಡೆಸ್ಕ್ ಚಾರ್ಟ್ ಅನ್ನು ಬದಲಾವಣೆ ಮಾಡುವಂತ ಪದ್ಧತಿ ಇದೆ. ಮುಂದಿನ ಸ್ಲೈಡ್ಗೆ ಹೋಗೋದಾದ್ರೆ ಪರಿಸರ ದಿನಾಚರಣೆ ವಿಭಿನ್ನವಾಗಿ ಆಚರಿಸಿದರೆ ಈ ಶಾಲೆಗೆ ಸಾಲುಮರದ ತಿಮ್ಮಕ್ಕ 2015ರಲ್ಲಿ ಭೇಟಿ ನೀಡ್ತಾರೆ. ಸಾಲುಮರದ ತಿಮ್ಮಕ್ಕ ಭೇಟಿ ನೀಡಿ ನೆಟ್ಟಂತ ಗಿಡ ಇವತ್ತು ಎಮ್ಮರವಾಗಿ ಬೆಳೆದಿದೆ. 9 ವರ್ಷಗಳ ನಂತರ ಎಮ್ಮರವಾಗಿ ಬೆಳೆದಿದ್ದು. ಅವತ್ತು ಒಂದು ಮಾತು ಹೇಳ್ತಾರೆ ನಿರಂಜನ್ ಅವ್ರಿಗೆ, ಈ ಗ್ರಾಮ ಹಚ್ಚ ಹಸಿರಾಗಬೇಕಂತ ಹೇಳ್ಬಿಟ್ಟು ಅವಾಗ ನಿರಂಜನ್ ರವರು ದಾಖಲಾತಿಗೆ ಒಂದು ಸಸಿ ಅಂತ ಒಂದು ಕಾರ್ಯಕ್ರಮ ತಂದು ಪ್ರತಿಯೊಂದು ಮಗು ದಾಖಲಾದ್ರೆ ಆ ಸಸಿ ಕೊಡ್ತಾರೆ. ಆ ಸಸಿ ಬೆಳೆದು ದೊಡ್ಡ ಆಗುವವರೆಗೂ ಅವರು ಮಾರ್ಗದರ್ಶನ ಮಾಡ್ತಾರೆ ಪೇರೆಂಟ್ಸ್ಗೆ. ಹಾಗಾಗಿ ವೆಂಕಟಾಪುರ ಗ್ರಾಮ ಹಾಗೂ ಆ ಶಾಲಾ ಆವರಣ ಹಚ್ಚ ಹಸಿರಿನ ಪರಿಸರದಲ್ಲಿ ಕಂಗೊಳಿಸುತ್ತೆ ಅಂತಾರೆ ತಪ್ಪಾಗ್ಲಾರ್ದು. ಇವತ್ತು ಕೂಡ ಪರಿಸರವು ಹಚ್ಚ ಹಸಿರಾಗಿ ಉಳಿದಿದ್ದಕ್ಕೆ ಅವರಿಗೆ ಹಲವಾರು ಪರಿಸರ ಪ್ರಶಸ್ತಿ, ಸಾಲುಮರದ ತಿಮ್ಮಕ್ಕದ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದು ಉಂಟು. ಹಾಗೇನೆ ಈ ಒಂದು ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರ್ತಕ್ಕಂಥ ಇಕೋ ಕ್ಲಬ್ ಅನ್ನು ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ಇಕೋ ಕ್ಲಬ್ ಮಾಡಿದ್ದಾರೆ. ತದನಂತರ ಈ ಶಾಲೆಗೆ ಬೆಳ್ಳಿ ಮಹೋತ್ಸವ ಮಾಡ್ತಾರೆ. ಅಕ್ಷರ ತೇರು ಮಾಡಿಬಿಟ್ಟು ಊರಿನಲ್ಲಿ ಎಲ್ಲ ಪೇರೆಂಟ್ಸ್ಗೆ, ಪೋಷಕರಿಗೆ
ಒಂದು ಅಕ್ಷರದ ಬಗ್ಗೆ ಜ್ಞಾನ ಮೂಡಿಸ್ಬೇಕಂತ ಹೇಳ್ಬಿಟ್ಟು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳ್ಳಿ ತೇರು ನಡೆದಿರ್ತಾವೆ. ಹಾಗೇನೆ ಇಲ್ಲೊಂದು ಕಲಿಕಾ ಮೇಳ ಅಂತ ಮಾಡ್ತಾರೆ. ನಾವು ಕ್ಲಸ್ಟರ್ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕಲಿಕಾ ಮೇಳ ಮಾಡ್ತೀವಿ. ಆದ್ರೆ APF ನವರ ಸಹಯೋಗದಿಂದ ಇಲ್ಲಿ ಶಾಲಾ ಹಂತದಲ್ಲಿ ಕಲಿಕಾ ಮೇಳ ಮಾಡಿರ್ತಕ್ಕಂಥದ್ದು ಅದು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ನಿರ್ವಹಿಸಿದ್ರು. ಎಲ್ಲ ನಮ್ಮ ಕ್ಲಸ್ಟರ್ನ ಶಿಕ್ಷಕರು ಅಲ್ಲಿ ಹೋಗಿ ಭೇಟಿ ನೀಡಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಉಂಟು. ಹಾಗೇನೆ ಇಲ್ಲಿ ನಮ್ಮೂರ ಗ್ರಂಥಾಲಯ ಅಂತಕ್ಕಂಥದ್ದು, ನಿರಂಜನರವರು ಶಾಲೆಯಲ್ಲಿ ಅಷ್ಟೇ ಗ್ರಂಥಾಲಯ ಮಾಡಲಿಲ್ಲ, ಊರಿನಲ್ಲಿ ಒಂದು ಕಟ್ಟಡವನ್ನು ಬಾಡಿಗೆ ಪಡೆದುಕೊಂಡು ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳನ್ನು ಪದವೀಧರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತರಿಸ್ತಾರೆ. ದಿನಪತ್ರಿಕೆಗಳನ್ನು ತರಿಸ್ತಾರೆ. ಈಗಲೂ ಕೂಡ ಸಾಕಷ್ಟು ಪುಸ್ತಕಗಳಿವೆ, ದಿನಪತ್ರಿಕೆ ಇವೆ. ಊರಿನ ಹಲವಾರು